ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಕೂಡ ಘೋಷಣೆ ಮಾಡಾಗುತ್ತೆ. ಏನು ನಿರೀಕ್ಷೆ ಮಾಡ್ತೀವಿ ಸರ್? ಹೊಸ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ರಾಜ್ಯಕ್ಕೆ ಬಹಳಷ್ಟು ನಿರೀಕ್ಷೆಗಳಿದೆ. ಡಿ ಕೆ ಸಾಹೇಬರು ಖಂಡಿತವಾಗೂ ಜನರ ಆಶೋತ್ತರಗಳಿಗೆ ಸ್ಪಂದಿಸ್ತಾರೆ. ಅವರು ಕಳೆದ 40 ವರ್ಷದಿಂದ ಸ್ಟ್ರಗಲಿಂದ ಮೇಲೆ ಬಂದ ನಾಯಕ. ಅವರಿಗೆ ಗ್ರಾಸ್ ರೂಟ್ ಸಮಸ್ಯೆಗಳು ಗೊತ್ತು. ಪಾರ್ಟಿ ಖಂಡಿತವಾಗೂ ಹೈಕಮಾಂಡ್ ಏನು ಹೇಳುತ್ತೆ ಇವತ್ತು ನಮಗೆ CLP ಅದನ್ನೆಲ್ಲ ನಾವು ಒಬ್ಬೆ ಮಾಡ್ತೀವಿ. ಡಿ ಕೆ ಸಾಹೇಬರ ಎರ ಸ್ಟಾರ್ಟ್ ಆಗ್ತಿದೆ. ಅವರು ಒಳ್ಳೇದಾಗಬೇಕು. ಅವರೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಎಲ್ರಿಗೂ ಭರವಸೆ ಇದೆ. ಈ ವರ್ಕ್ ಫಾರ್ ದ ಪಾರ್ಟಿ 28ಗೂ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋದು ನನಗೆ ನಂಬಿಕೆ ಇದೆ. ಏನಾದರೂ ಶಾಸಕರ ಬಲಾಬಲ ಏನಾದರೂ ಇದು ಮಾಡ್ತಾರ? ಅಂಥದ್ದು ಏನೂ ಇಲ್ಲ ಸರ್. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನೆಲ್ಲ ಕೇಳಕ್ಕೆ ನಾವು ರೆಡಿ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಹೈಕಮಾಂಡ್, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನನ್ನಂತ ಒಬ್ಬ ಸಾಮಾನ್ಯ ಹುಡುಗನಿಗೂ ಪಾರ್ಟಿ ಟಿಕೆಟ್ ಕೊಟ್ಟು ಗೆಲ್ಲಿಸಿದೆ. ನಾವೆಲ್ಲರೂ ಪಕ್ಷನಿಷ್ಠೆ. ನಾವು ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ಬಂದಿರೋದು. ನಾನೊಬ್ಬ OBC ಹುಡುಗ. ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ನಮ್ಮನ್ನು ಇನ್ಸ್ಪೈರ್ ಮಾಡಿರೋದು. ಸರ್, ನಿಮ್ಮದು ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ನೀವು ಆಗಿದ್ದೀರಿ. ಫಸ್ಟ್ ಟೈಮ್ MLA ಆಗಿದ್ರು ಕೂಡ ನಿಮ್ಮದೇ ಜಾತಿ ಲೆಕ್ಕಾಚಾರ ಇದರಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿ ಆಗಿದ್ದೀರಿ. ಯಾವ ನಿರೀಕ್ಷೆ ಇದೆ ಸರ್? ವಿಶ್ವಾಸ ಇದೆ ನಿಮಗೆ? ನಾನು ಆಕಾಂಕ್ಷಿ ಅಷ್ಟೇ, ಕೊಡಲೇಬೇಕು ಅನ್ನೋ ಒತ್ತಡ ಇಲ್ಲ. ಸಹಜವಾಗಿ MLA ಆಗಿರೋರಿಗೆ ಮಿನಿಸ್ಟರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ನಾನು ಕೇಳಿದ್ದೀನಿ. ಸೊ ಸೀನಿಯರ್ಸ್ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸುಬ್ಬಾರೆಡ್ಡಿ ಸಾಹೇಬ್ರು ಇದ್ದಾರೆ. ಕಮ್ಯುನಿಟಿ ಅಂತ ಬಂದರೆ ಸೀತಾರಾಮ್ ಸಾಹೇಬ್ರು ಇದ್ದಾರೆ. ಸುಬ್ಬಾರೆಡ್ಡಿ ಸಾಹೇಬ್ರಿಗೂ ಸಿಗಬೇಕು ಸರ್. ಅವರು ಸೀನಿಯರ್ ಇದ್ದಾರೆ. ಅವರು ಸಿಕ್ಕಿದ್ರೆ ನನಗೆ ಭಾಳ ಸಂತೋಷ. ಇಲ್ಲ ಕಮ್ಯುನಿಟಿ ವೈಸ್ ಕೊಟ್ಟರೆ ಸೀತಾರಾಮ್ ಸಾಹೇಬ್ರು ಅವರು ಸೀನಿಯರ್ ಇದ್ದಾರೆ. ಅವರಿಬ್ಬರಲ್ಲಿ ಯಾರಿಗಾದರೂ ಒಲಿಯುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಪ್ರದೀಪ್ ಈಶ್ವರ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆಗೆ ಹರೀಶ್, TV9 ಬೆಂಗಳೂರು. ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಲಿಕ್ಕೆ ಇವತ್ತು 4 ಗಂಟೆಗೆ ಸಭೆಯನ್ನು ಕರೆಯಲಾಗಿದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಮಲಿಂಗಾರೆಡ್ಡಿ ಅವರು. ಸರ್, ಇವತ್ತು ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಇದರಲ್ಲಿ ಯಾವುದೇ ಕಾಂಪಿಟೇಷನ್ ಇಲ್ಲ ಅನ್ಸುತ್ತೆ ನಾಯಕನ ಆಯ್ಕೆಗೆ? ಇಲ್ಲ, ಮೊನ್ನೆ CM ತಿಂಡಿ ಕರೆದಿದ್ರಲ್ಲ, ಆ ಸಂದರ್ಭದಲ್ಲೇ ಶಿವಕುಮಾರ್ ಅವರು ಹೈಕಮಾಂಡು ಶಿವಕುಮಾರ್ ಅವ್ರನ್ನ ಪ್ರಪೋಸ್ ಮಾಡ್ತೀವಿ ಅಂತ ಹೇಳಿದರು. ಅದರಿಂದ ಇದರಲ್ಲಿ ಗೊಂದಲ ಏನೂ ಇಲ್ಲ. ಆದರೆ ನಾವು ಗವರ್ನರ್ಗೆ ಯಾರು ಶಾಸಕಾಂಗ ಪಕ್ಷದ ನಾಯಕ ಅಂತ ಶಾಸಕಾಂಗ ಪಕ್ಷದ ಸಭೆ ಕರೆದು ಅಲ್ಲಿ ತೀರ್ಮಾನ ತಗೊಂಡು ಗವರ್ನರ್ ಕಳಿಸ್ಬೇಕು. ಆಮೇಲೆ ಯಾವ ಸಮಯದಲ್ಲಿ ಎಷ್ಟು ಜನ ಮಂತ್ರಿಮಂಡಲ ಮಂತ್ರಿಗಳು ಪ್ರಮಾಣ ವಚನ ತಗೋಬೇಕು ಅನ್ನೋದನ್ನು ನಮ್ಮ CM ಮತ್ತು ಆಗ್ತಾ ಇರ್ತಕ್ಕಂಥ CM ಇವ್ರು ತೀರ್ಮಾನ ತಗೊಳ್ತಾರೆ. ಸರ್, ಈಗ ಪ್ರಮಾಣ ವಚನಕ್ಕೆ ಸಮಯ ಏನಾದ್ರು ನಿಗದಿ ಆಗಿದೆ? ನಿಮಗೇನಾದರೂ ಶಿವಕುಮಾರ್ ಅವರು ಏನಾದರೂ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ? ಇಲ್ಲ, 1ನೇ ತಾರೀಕು ಅಥವಾ 5ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅಲ್ಲ, ಬೇರೆಯವರು ಹೇಳಿದರು. ಸರ್, ಇನ್ನೊಂದು ಸರ್, ಈಗ 3-4 DCM ಮಾಡಬೇಕು. OBC ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ, ಅಲ್ಪಸಂಖ್ಯಾತ ಸಮುದಾಯ, ಲಿಂಗಾಯತ ಸಮುದಾಯ, ಹೀಗೆ ಜಾತಿವಾರು ಸಮುದಾಯವಾರು DCM ಸ್ಥಾನಗಳನ್ನ ಕೊಡಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಚರ್ಚೆ ಆಗ್ತಾ ಇದೆ. ಆದರೆ ವೈಯಕ್ತಿಕವಾಗಿ ನನಗೆ ಕೇಳಿದರೆ DCM ಹುದ್ದೆನೇ ಬೇಡ ಅಂತ. ಕೊಟ್ಟರೆ ಏನಾಗುತ್ತೆ, ಎಲ್ಲ ಬೇಕಾಷ್ಟು ಸಮುದಾಯಗಳಿದೆ, ನಮಗೆ ಕೊಟ್ಟಿಲ್ಲ ಅಂತ ಆಗುತ್ತೆ. DCM ಹುದ್ದೆನೇ ಅವಶ್ಯಕತೆ ಇಲ್ಲ ಅಂತೀರಿ? DCM ಹುದ್ದೆನೇ ನನ್ನ ಅಭಿಪ್ರಾಯದಲ್ಲಿ, ವೈಯಕ್ತಿಕ ಅಭಿಪ್ರಾಯದಲ್ಲಿ. ಅದೇನು ಸಾಂವಿಧಾನಿಕ ಹುದ್ದೆನೂ ಅಲ್ಲ, ಅದೇನು ಪದವಿನೂ ಅಲ್ಲ, ಹುದ್ದೆನೇ ಅಲ್ಲ ಅದು. ಮತ್ತಿನ್ನೊಂದು, ನೀವು ಕೂಡ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ರಿ. ಈ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ನೀವು ಸಚಿವರಾಗ್ತೀರಿ ಅನ್ನುವಂಥ ಭರವಸೆ ಇದೆ? ಅಂದ್ಕೊಂಡಿದ್ದೀನಿ. ಇಂತಹದ್ದೇ ಪೋರ್ಟ್ಫೋಲಿಯೋ ಬೇಕು. ಈಗ ಸಾರಿಗೆನ ಯಶಸ್ವಿಯಾಗಿ ನಿರ್ವಹಿಸಿದ್ರಿ, ಇಂಥದ್ದೇ ಪೋರ್ಟ್ಫೋಲಿಯೋ ಬೇಕು ಅಥವಾ 2 ಖಾತೆ ಬೇಕು ಅನ್ನೋ ಥರದ್ದು ಏನಾರು ಇದೆಯಾ ಸರ್? ಈಗ ನಾನು 93ರಲ್ಲಿ ಫಸ್ಟು ಮಿನಿಸ್ಟರ್ ಆಗಿದ್ದು. ಆಗ್ಲಿಂದಲೂ ಕೂಡ, ಆಮೇಲೆ ವೀರಪ್ಪ ಮೊಯ್ಲಿಯವರ ಮಂತ್ರಿಮಂಡಲದಲ್ಲಿ, ಧರ್ಮಸಿಂಗ್ ಅವರ ಮಂತ್ರಿಮಂಡಲದಲ್ಲಿ, SM ಕೃಷ್ಣ ಅವರ ಮಂತ್ರಿಮಂಡಲದಲ್ಲಿ, ಮತ್ತು ನಮ್ಮ ಸಿದ್ದರಾಮಯ್ಯನವರ ಹಿಂದಿನ ಸರ್ಕಾರದ ಮಂತ್ರಿಮಂಡಲದಲ್ಲಿ, ಈಗಿನ ಮಂತ್ರಿಮಂಡಲದಲ್ಲಿ ಯಾವ ಖಾತೆ ಕೊಟ್ಟರು ಕೂಡ ಎಲ್ಲ ಖಾತೆಗಳಲ್ಲೂ ಸಮರ್ಪಕವಾಗಿ ಕೆಲಸ ಮಾಡಿದ್ದೀನಿ ಅಂತ ನನಗೆ ಸಮಾಧಾನ ಇದೆ. ಮತ್ತು ಯಾವ ಖಾತೆ ಕೊಟ್ಟರು ಕೂಡ ಸಮರ್ಪಕವಾಗಿ ನಿರ್ವಹಿಸ್ತೇನೆ. ಅದರಿಂದ ಖಾತೆಗೆ ಲಾಬಿ ಮಾಡೋಕ್ಕೆ ಹೋಗಲ್ಲ. ನಾನು ಹಿಂದೆನೂ ಮಾಡಿಲ್ಲ, ಈಗಲೂ ಮಾಡಿಲ್ಲ. ಆದರೆ ಒಂದೇನೆಂದರೆ ಸೀನಿಯಾರಿಟಿಗೆ ನಾನು 8ನೇ ವಯಸ್ಸಲ್ಲಿ ಗೆದ್ದಿರೋದು. ಆ ಸೀನಿಯಾರಿಟಿಗೆ ತಕ್ಕನಂಥದ್ದು ಯಾವ್ದಾದ್ರು ಕೊಡಲಿ ಅಂತ ಅಷ್ಟೇ. KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಕೂಡ ಚರ್ಚೆ ಆಗ್ತಾಯಿದೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಹೆಸರು ಚರ್ಚೆ ಆಗ್ತಿದೆ, BK ಹರಿಪ್ರಸಾದ್ ಅವರ ಹೆಸರು ಚರ್ಚೆ ಆಗ್ತಿದೆ. ನಿಮಗೆ ಹೇಗೆ ಅನಿಸುತ್ತೆ ಸರ್, ಯಾವ ಸಮುದಾಯ ಕೊಟ್ಟರೆ, ಯಾವ ಸಂಘಟನೆಯಲ್ಲಿ ಹೆಚ್ಚು ಪಕ್ಷಕ್ಕೆ ಸಹಾಯಕ ಆಗುತ್ತೆ ಅಂತ? ಮೇಜರ್ ಕಮ್ಯುನಿಟಿ ಈಗ CM ಆಗೋದ್ರಿಂದ ಬೇರೆ ಯಾವುದಾನ ಸಮುದಾಯಕ್ಕೆ OBCನೋ ಅಥವಾ SC ST ಅಥವಾ ಇನ್ಯಾವುದಾದ್ರು ಸಮುದಾಯಕ್ಕೆ ಕೊಟ್ಟರೆ ಒಳ್ಳೆಯದು.
ಅಂದರೆ ಸಚಿವ ಸಂಪುಟ ಅಂದರೆ ಓಟ್ ಟೇಕಿಂಗ್ ಆಗುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಎಷ್ಟು ಜನ ಸಚಿವರು ತಗೋಬಹುದು ಅನ್ಸುತ್ತೆ ಸರ್? ಮಾಹಿತಿ ಇಲ್ಲ, ಕನಿಷ್ಠ ಒಂದು 10 ಜನ ಆದರೂ ಇದ್ದೇ ಇರ್ತಾರೆ. ಇದು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆಗೆ ಹರೀಶ್, TV9 ಬೆಂಗಳೂರು.